ನಯನಾ ನಾಗರಾಜ್ ಕಿರುತೆರೆಯಿಂದ ಬ್ಯಾನ್. ಗಿಣಿರಾಮ ಸೀರಿಯಲ್ ನಟಿ ನಯನಾ ನಾಗರಾಜ್ ಅನುಭವಿಸಿದ ನೋವು. ಬಾಲ್ಯದಲ್ಲಿ ವ್ಯಕ್ತಿಯೊಬ್ಬ ಕಣ್ಣ ಮುಂದೆ ಹೇಗೆ ಮಾಡಿದ್ದ? ಕೆಟ್ಟದಾಗಿ ನಡೆದುಕೊಂಡ ಬಗ್ಗೆ ನಯನಾ ನಾಗರಾಜ್ ಹೇಳಿದ್ದೇನು? ಒಬ್ಬ ಪ್ರತಿಭಾನ್ವಿತ ನಟಿ ಒಮ್ಮೆ ಕಿರುತೆರೆಗೆ ಪ್ರವೇಶಿಸಿದರೆ ಸಾಕು, ಸಾಲು ಸಾಲು ಅವಕಾಶಗಳು ಅವರೆದುರು ತೆರೆದುಕೊಳ್ಳುತ್ತೆ. ಒಂದು ಧಾರಾವಾಹಿ ಮುಗಿತಾ ಇದ್ದಂತೆ ಮತ್ತೊಂದು ಧಾರಾವಾಹಿ ನಟನೆ ಅವರಿಗಾಗಿ ಕಾಯ್ತಾ ಇರುತ್ತೆ. ಕೆಲವರಿಗೆ ಇಂತಹ ಸುವರ್ಣ ಅವಕಾಶಗಳು ಸಿಗುತ್ತೆ. ಇನ್ನು ಕೆಲವರು ಪ್ರತಿಭೆ ಇದ್ರೂ ಕೂಡ ದಿಢೀರ್ ತೆರೆಮರೆಗೆ ಸೆರೆದು ಬಿಡ್ತಾರೆ. ಈ ಸಾಲಿಗೆ ಈಗ ಈ ನಟಿ ಅಂದ್ರೆ ನಯನಾ ನಾಗರಾಜ್ ಕೂಡ ಸೇರ್ಕೊಂಡಿದ್ದಾರೆ. ಹೌದು, ನಟಿ ಇತ್ತೀಚೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು. ರಂಗಭೂಮಿಯಲ್ಲಿ ಈಗಲೂ ಕೂಡ ಸಕ್ರಿಯರಾಗಿರುವ ನಯನಾ ನಾಗರಾಜ್ ಅವರ ಪತಿಯೂ ಕೂಡ ರಂಗಭೂಮಿ ಕಲಾವಿದರೆ. ಇಬ್ರು ಆಗಾಗ ಕೆಲ ಕಾರ್ಯಕ್ರಮಗಳಲ್ಲಿ ಒಟ್ಟಿಗೆ ಹಾಡು ಹಾಡಿದ್ದಾರೆ. ಗಿಣಿರಾಮ ಸೀರಿಯಲ್ ಮೂಲಕ ಮಿಂಚಿದ್ದ ನಟಿ ನಯನಾ ನಾಗರಾಜ್ ಅವರು ಸದ್ಯ ಸಖತ್ತು ಸುದ್ದಿಯಲ್ಲಿದ್ದಾರೆ. ಪಾಪಾ ಪಾಂಡು ಹಾಗೆ ಗಿಣಿರಾಮದಂತಹ ಸೂಪರ್ ಹಿಟ್ ಧಾರಾವಾಹಿಗಳಲ್ಲಿ ನಟಿಸಿದ್ದ ನಯನಾ ನಾಗರಾಜ್ ಇತ್ತೀಚೆಗೆ ಯಾವುದೇ ಕಿರುತೆರೆ ಧಾರಾವಾಹಿ ಹಾಗೆ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ತಾ ಇಲ್ಲ. ನಟಿ ಇತ್ತೀಚೆಗೆ ನೀಡಿದ ಸಂದರ್ಶನವೊಂದರಲ್ಲಿ ತಮ್ಮ ಬಾಲ್ಯದ ಕಹಿ ಘಟನೆಯನ್ನ ವಿವರಿಸಿದ್ದಾರೆ. ಅವರು ಹೇಳಿದ್ದು, ನನ್ನ ಬಾಲ್ಯದ 2 ಸನ್ನಿವೇಶಗಳು ನೆನಪಿಗೆ ಬರುತ್ತೆ. ನಾವು ಒಟಾರದಲ್ಲಿ ವಾಸವಾಗಿದ್ದಾಗ ನಮ್ಮ ಓನರ್ ರಿಲೇಟಿವ್ ಮಗಳು ಮತ್ತು ನಾನು ಗೆಳೆಯರಾಗಿದ್ವಿ. ನಮ್ಮ ಮನೆ ಮುಂದೆ 3-4 ಮನೆಗಳಿತ್ತು. ನಮ್ಮ ಮನೆಯ ಮುಂದೆ ಬಾಡಿಗೆಗೆ ಕೊಟ್ಟಿದ್ದ ಒಂದು ಮನೆಯಲ್ಲಿ 2 ಆಂಟಿಯರಿದ್ರು. ಆಗ ನಾನು ಮತ್ತೆ ನನ್ನ ಫ್ರೆಂಡ್ ಮಾತಾಡ್ತಾ ಅಲ್ಲೇ ಕೂತಿದ್ವಿ. ಅಲ್ಲಿ ಒಂದು ಅಂಕಲ್ ಬಂದ್ರು. ನಾವು ಕೂತಿರೋದನ್ನ ನೋಡಿ ಬಂದು ನಮ್ಮನ್ನೇ 10 ನಿಮಿಷಗಳ ಕಾಲ ನೋಡ್ತಿದ್ರು. ಆಮೇಲೆ ಪ್ಯಾಂಟ್ ಎತ್ತಿ ಹಸ್ತಮೈಥುನ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ನಾವಿಬ್ರು ಅಲ್ಲಿಂದ ಎದ್ದು ಹೋಗೋದಕ್ಕೆ ಆಗ್ತಾ ಇರ್ಲಿಲ್ಲ. ಹಿಂದೆ ಮಹಿಳೆ ಕೂಡ ಸುಮ್ಮನೆ ನೋಡ್ತಾ ಇದ್ರು. ಆದ್ರೆ ಅವ್ರು ಏನು ಹೇಳ್ತಾ ಇರ್ಲಿಲ್ಲ. ಆಮೇಲೆ ಆ ವ್ಯಕ್ತಿ ಅಲ್ಲಿಂದ ಹೋಗ್ಬಿಟ್ಟ. ನಮಗೆ ಏನ್ ಮಾಡ್ಬೇಕು ಆ ಕ್ಷಣ ಅಂತ ಗೊತ್ತಾಗ್ಲೇ ಇಲ್ಲ. ಆದ್ರೆ ಮಹಿಳೆ ಆ ರೀತಿ ಆ ವ್ಯಕ್ತಿ ವರ್ತಿಸಿದ್ರು ಏನು ಹೇಳದೆ ಸುಮ್ಮನೆ ಕೂತಿದ್ರು ಅನ್ನುವ ಭಯಾನಕ ಘಟನೆಯನ್ನ ವಿವರಿಸಿದ್ದಾರೆ. ಹಾಗೆ ಇಷ್ಟಾದ್ರೂ ಕೂಡ ನನ್ನ ತಾಯಿ ಬಳಿ ನಮ್ಮ ಬಗ್ಗೆನೇ ದೂರನ್ನ ಆಂಟಿ ಕೊಟ್ಟಿದ್ಲು. ಬದಲಾಗಿ ಆ ವ್ಯಕ್ತಿ ಬಗ್ಗೆ ಏನು ಹೇಳಿಲ್ಲ ಅಂದ್ರು. ಈ ಘಟನೆ ಆದ ಬಳಿಕ ಅಲ್ಲಿ ನೋಡ್ತಿದ್ದ ಮಹಿಳೆ ನಮ್ಮ ಮೇಲೇನೆ ನನ್ನ ತಾಯಿ ಬಳಿ ಹೀಗೆ ನೋಡ್ತಾ ಇದ್ರು ಅಂತ ದೂರನ್ನ ಕೊಟ್ರು. ನೋಡಿಯೂ ಮಾತಾಡದೆ ಸುಮ್ಮನೆ ಇದ್ದವರು ಅವರು, ಆದ್ರೆ ದೂರು ಮಾತ್ರ ನಮ್ಮ ಬಗ್ಗೆ ಕೊಟ್ರು ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ನಟಿ ಮತ್ತೊಂದು ಇದೇ ಘಟನೆಯ ಬಗ್ಗೆ ವಿವರಿಸಿದ್ದಾರೆ. ಇನ್ನು ಇದಕ್ಕೂ ಮುಂಚೆ ನಟಿ ಕಾಸ್ಟಿಂಗ್ ಕೌಚ್ ಬಗ್ಗೆ ಹೇಳ್ಕೊಂಡಿದ್ರು. ಬಾಲಿವುಡ್ನಲ್ಲಿ ಅದೆಷ್ಟು ಕಾಸ್ಟಿಂಗ್ ಕೌಚ್ ಪ್ರಕರಣಗಳು ಹಾಗೆ ಸೆಟ್ನಲ್ಲಿ ಮಹಿಳೆಯರ ಎದುರಿಸ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಹೇಳ್ಕೊಳ್ತಾನೆ ಇರ್ತಾರೆ. ಕಿರುತೆರೆ ನಟ ನಟಿಯರು ಬಣ್ಣದ ಲೋಕದಿಂದ ದೂರ ಉಳಿದ್ರೂ ಕೂಡ ಅವರ ವೈಯಕ್ತಿಕ ಬದುಕಿನ ಬಗ್ಗೆ ಅಭಿಮಾನಿಗಳಲ್ಲಿ ಕುತೂಹಲ ಕಡಿಮೆ ಆಗೋದೇ ಇಲ್ಲ. ಸದಾ ತಮ್ಮ ನೆಚ್ಚಿನ ನಟ ನಟಿಯರು ಈಗೇನ್ ಮಾಡ್ತಿದ್ದಾರೆ, ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾನೆ ಇರ್ತಾರೆ. ಇದಕ್ಕೂ ಮುಂಚೆ ನಟಿ ತಮ್ಮ ನಟನೆಯ ಅನುಭವವನ್ನು ಕೂಡ ಹಂಚಿಕೊಂಡ್ರು. ಮೊದಮೊದಲು ನಯನಾ ಅವರಿಗೆ ಅವರು ಹಲ್ಲುಗಳು ಸಾಕಷ್ಟು ಸಮಸ್ಯೆಯನ್ನ ಉಂಟು ಮಾಡಿತ್ತಂತೆ. ಕೆಲವು ಆಡಿಷನ್ಗಳಿಗೆ ಹೋಗುವಾಗ ಅವರ ಹಲ್ಲು ಸ್ವಲ್ಪ ಅಡ್ಡಿಯಾಗ್ತಾ ಇತ್ತಂತೆ. ಸಾಕಷ್ಟು ಬಾರಿ ಆಡಿಷನ್ಗಳಲ್ಲಿ ಅವರ ಹಲ್ಲಿನ ಬಗ್ಗೆ ಕಾಮೆಂಟ್ ಕೂಡ ಮಾಡ್ತಿದ್ರಂತೆ. ಬಳಿಕ ಒಳ್ಳೆಯ ಧಾರಾವಾಹಿಗಳು ಸೆಲೆಕ್ಟ್ ಆದವು. ಮುಖ್ಯ ನಾಯಕಿಯಾಗಿಯೂ ಅಭಿನಯಿಸಿದ್ರು. ಸುಮಾರು 3 ವರ್ಷ ಚೆನ್ನಾಗಿ ನಟನೆಯನ್ನ ನಿಭಾಯಿಸಿದ್ರು. ಬಳಿಕ ಅವರಿಗೆ ನಟನೆಯ ಜಾಗದಲ್ಲಿ ಸ್ವಲ್ಪ ಸಮಸ್ಯೆಗಳು ಶುರುವಾಗುತ್ತೆ ಅಂತ ಸಂದರ್ಶನವೊಂದರಲ್ಲಿ ಹೇಳ್ಕೊಂಡಿದ್ದಾರೆ. ಕ್ಯಾರೆಕ್ಟರ್ ಬಗ್ಗೆಯೂ ಕೂಡ ಮಾತಾಡಿದ್ರು. ನೇರ ಮಾತಿನ ಚಕಮಕಿಗಳು, ಸೆಟ್ನಲ್ಲಿ ಕೆಲವರು ಕೆಟ್ಟದಾಗಿ ಮಾತನಾಡುವ ಬಗ್ಗೆ, ಹೀಗೆ ಬರ್ತಾ ಬರ್ತಾ ತಾನು ಮಾನಸಿಕವಾಗಿ ಕುಗ್ಗಿ ಹೋಗ್ಬಿಟ್ಟಿದೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಸೆಟ್ನಲ್ಲಿ ಆದ ಸಮಸ್ಯೆಗಳಿಂದಾಗಿ ನನ್ನ ಪತಿ ಮೇಲೆ ನಾನು ಕೋಪವನ್ನ ತೋರಿಸ್ತಾ ಇದ್ದೆ ಎಂದಿದ್ದಾರೆ. ಬಳಿಕ ನಟಿ ಸೀರಿಯಲ್ ಬಿಡೋ ನಿರ್ಧಾರವನ್ನ ಮಾಡಿರುವುದಾಗಿಯೂ ಹೇಳ್ಕೊಂಡ್ರು. ಭರತನಾಟ್ಯ ಕಲಾವಿದೆಯಾಗಿರುವ ನಯನಾ ನಾಗರಾಜ್ ಅವರು ಗಾಯಕಿಯೂ ಕೂಡ ಹೌದು. ಕೆಲ ಕಾರ್ಯಕ್ರಮಗಳಲ್ಲಿ ಹಾಡು ಹಾಡ್ತಾರೆ, ಜೊತೆಗೆ ನಿರೂಪಣೆಯನ್ನು ಕೂಡ ಮಾಡ್ತಾರೆ. ನಟಿ ಇತ್ತೀಚೆಗೆ ದಾಂಪತ್ಯ ಜೀವನಕ್ಕೂ ಕಾಲಿಟ್ರು. ರಂಗಭೂಮಿಯಲ್ಲಿ ಈಗಲೂ ಸಕ್ರಿಯರಾಗಿರುವ ನಟಿ ನಯನಾ ಅವರ ಪತಿಯೂ ಕೂಡ ರಂಗಭೂಮಿ ಕಲಾವಿದರೆ. ಇಬ್ರು ಆಗಾಗ ಕೆಲ ಕಾರ್ಯಕ್ರಮಗಳಲ್ಲಿ ಒಟ್ಟಿಗೆ ಹಾಡು ಹಾಡಿದ್ದಾರೆ. ಇನ್ನು ಇವರ ಮದುವೆಗೆ ಕಿರುತೆರೆ ಗೆಳೆಯರು ಕೂಡ ಆಗಮಿಸಿದ್ರು.